ಸೊ ಈಗಾಗಲೇ ಕಿಡ್ನಿ ಸ್ಟೋನ್ ಇದೆ ಅಥವಾ ಈಗಾಗಲೇ ಹೊಡಿಸಿ ತೆಗ್ಸಿದ್ದೀರಾ ಅಥವಾ ಬಂದು ಯಾವುದೇ ರೀತಿ ಔಷಧಿಯಿಂದ ಹೋಗಿದೆ ಅನ್ನೋರು ಕೂಡ, ಅಥವಾ ಈಗಾಗಲೇ ಇರೋರು ಕೂಡ, ಅದ್ರ ಜೊತೆಗೆ ಯೂರಿನರಿ ಇನ್ಫೆಕ್ಷನ್ ಹೆಚ್ಚಾಗ್ತಾ ಹೋದಾಗ ಕಿಡ್ನಿ ಸ್ಟೋನಿಂದ ಯೂರಿನರಿ ಇನ್ಫೆಕ್ಷನ್ ಬರುತ್ತೆ, ಯೂರಿನರಿ ಇನ್ಫೆಕ್ಷನಿಂದನೂ ಕಿಡ್ನಿ ಸ್ಟೋನ್ ಬರ್ತಾ ಹೋಗುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದೆಲ್ಲ ಇದ್ದಾಗ ಕೂಡ ಇಲ್ಲಿದೆ ಇದೊಂದು ರೆಸಿಪಿ. ಇದು ಬಂದು ಬೂದು ಕುಂಬಳಕಾಯಿಯ ರಸ. ಈ ಬೂದು ಕುಂಬಳಕಾಯಿನ ಕೂಷ್ಮಾಂಡ ಅಂತ ಕೂಡ ಕರೀತಾರೆ ಸಂಸ್ಕೃತಲ್ಲಿ. ಕು ನಾಸ್ತಿ ಉಷ್ಮ ಅಂತ ಹೇಳ್ತಾ ಹೋಗ್ತಾರೆ. ಅಂದರೆ ಉಷ್ಣತೆನೇ ಇಲ್ದಲೇ ಇರುವಂತಹ ಒಂದು ತರಕಾರಿ, ಸ್ವಲ್ಪನೂ ಉಷ್ಣತೆ ಇಲ್ಲ, ಪೂರ್ತಿಯಾಗಿ ಶೀತವೀರ್ಯ. ಇದು ನಮ್ಮ ಪಿತ್ತ, ದೇಹದ ಪಿತ್ತನ ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ. ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ರೂ ಕೂಡ ಸರಿ ಮಾಡುತ್ತೆ. ಯಾವುದೇ ರೀತಿಯಾದಂತಹ ನಮ್ಮ ಏನು ಹೇಳ್ತೀವಿ, ಒಂದು ಕಿಡ್ನಿ ಸ್ಟೋನ್ ಮಾತ್ರ ಅಲ್ಲ, ಕಿಡ್ನಿ ಫಂಕ್ಷನ್ ರಿಲೇಟೆಡ್ ಏನೇ ಇದ್ರೂ ಸರಿ ಮಾಡುತ್ತೆ. UTIನ ಸರಿ ಮಾಡುತ್ತೆ. ಅಷ್ಟೇ ಅಲ್ಲ, ಹೆಂಗಸರಲ್ಲಾಗುವಂತಹ ಮುಟ್ಟಿನ ಸಮಸ್ಯೆ, ಯೂಟ್ರಸಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಸರಿ ಮಾಡುವಂಥ ಶಕ್ತಿ ಇದಕ್ಕಿದೆ. ಸೊ ಹಾಗಾಗಿ ಇದನ್ನು ತಗೊಳ್ಳೋದಕ್ಕೋಸ್ಕರ ನಿಮ್ಗೆ ಯಾವ್ದಾನ ಸಮಸ್ಯೆ ಬರಬೇಕು ಅಂತ ಕಾಯಬೇಡಿ. ಅಂದರೆ ವಾರದಲ್ಲಿ ಒಂದು 2 ಸಲ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದರ ಜ್ಯೂಸನ್ನು ನೀವು ತಗೋತಾ ಹೋಗ್ಬೋದು. ಈಗ ನಾವು ಹೇಳಿರುವಂತಹ ಯಾವುದೇ ಸಮಸ್ಯೆ ಬರ್ದಲೇ ಇರೋ ಹಾಗೆ ಅಥವಾ ಇದ್ದರೆ ಕೂಡ ಅದನ್ನು ಸರಿ ಮಾಡ್ಕೋಬೋದು. ಸೊ ಈ ಕೂಷ್ಮಾಂಡ ರಸ ಅಥವಾ ಬೂದು ಕುಂಬಳಕಾಯಿಯ ರಸ, ಇದನ್ನು ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ. ಬೂದು ಕುಂಬಳ ರಸ, ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹೆಚ್ಚಿರುವ ಬೂದು ಕುಂಬಳಕಾಯಿ, ಸೈಂಧವ ಉಪ್ಪು, ಕಾಳು ಮೆಣಸಿನ ಪುಡಿ, ಜೀರಿಗೆ. ಬೂದು ಕುಂಬಳಕಾಯಿನ ತಗೊಳಕ್ ಹೋದಾಗ ತರಕಾರಿ ಅಂಗಡಿನಲ್ಲಿ ಸಾಮಾನ್ಯವಾಗಿ ಒಂದು ಪೀಸ್ ಆ ರೀತಿ ಕಟ್ ಮಾಡಿಸ್ಕೊಂಡು ಬರ್ತೀವಿ. ಯಾಕಂದ್ರೆ ನಾವು ಇದನ್ನೇನು ಹೆಚ್ಚು ಉಪಯೋಗಿಸಲ್ಲ, ಒಂದು ಇದರಲ್ಲಿ ಮಜ್ಜಿಗೆ ಹುಳಿನೋ ಅಥವಾ ಸಾಂಬಾರು ಅಷ್ಟೇ ಮಾಡೋದು ಅಂತ. ಹಾಗೆ ಮಾಡಕ್ ಹೋಗ್ಬೇಡಿ. ಇನ್ನು ಮುಂದೆ ಪೂರ್ತಿ ಬೂದು ಕುಂಬಳಕಾಯಿನ ನಿಮ್ಮ ಮನೆಗೆ ತನ್ನಿ. ಪೂಜೆಗೆ ಮಾತ್ರ, ದೃಷ್ಟಿ ತೆಗಿಯಕ್ಕೆ ಮಾತ್ರ ಅಲ್ಲ, ಅದರ ಪೀಸನ್ನ ಕಟ್ ಮಾಡಿ ನೀವು ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ವಾರದಲ್ಲಿ 2 ಸಲ ಇದರ ರಸ ಮಾಡಿಕೊಡಿ. ಇದರ ಬೀಜನ ಕೂಡ ಉಪಯೋಗಿಸ್ತಾರೆ. ಅದನ್ನ ಕೂಡ ಅಷ್ಟೇ, ಈ ಕಿಡ್ನಿ ಸ್ಟೋನ್ ಬರಬಾರ್ದು ಅಂತ ಅದರಲ್ಲಿ ಕೂಡ ತಂಬುಳಿ ಮಾಡ್ತಾರೆ. ಆ ತಂಬುಳಿ ಕೂಡ ರುಚಿನೂ ಚೆನ್ನಾಗಿರುತ್ತೆ, ಹಾಗೆ ಕಿಡ್ನಿ ಸ್ಟೋನ್ ಬರ್ದಲೇ ಇರೋ ಹಾಗೂ ನೋಡ್ಕೊಳ್ಳುತ್ತೆ. ಆದರೆ ಈಗ ನಾವು ಇದರ ರಸ ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ಹೆಚ್ಚಿರುವಂತಹ ಬೂದು ಕುಂಬಳಕಾಯಿ, ಇದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಪೆಪ್ಪರ್ ಪೌಡರ್. ಇಲ್ಲಿ ಉಪ್ಪು ಉಪಯೋಗಿಸ್ತಾ ಇರೋವಂಥದ್ದು ಕೂಡ ಸೈಂಧವ ಉಪ್ಪು, ನಾರ್ಮಲ್ ಉಪ್ಪಲ್ಲ. ಮತ್ತು ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈಗ ಇದನ್ನು ಮಿಕ್ಸಿನಲ್ಲಿ ರಸ ತೆಕ್ಕೊಳ್ಳೋಣ. ಈ ರೀತಿಯಾಗಿ ತೆಗೆದಿರೋಂತಹ ಬೂದು ಕುಂಬಳಕಾಯಿ ರಸ, ಇದನ್ನು ಸೋರಿಸ್ದಲೇ ಹಾಗೆ ಬೇಕಿದ್ರೂ ತಗೋಬೋದು. ಆದರೆ ಕೆಲವ್ರಿಗೆ ಬಾಯಿಗೆ ಅದು ಸಿಕ್ಕಿದ್ರೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ಬೇಕಿದ್ರೆ ಇದನ್ನು ಸೋರಿಸಿ ಕೂಡ ಕುಡಿಬೋದು. ಇದನ್ನು ಮೂತ್ರ ಶೋಧಕ ಅಂತ ಕೂಡ ಕರಿತೀವಿ. ಅಂದರೆ ಏನಾದರೂ ಮೂತ್ರದಲ್ಲಿ ತೊಂದರೆ ಇದ್ದರೆ ಅದನ್ನು ಕೂಡ ನಿವಾರಿಸೋದಕ್ಕೂ ಸಹಾಯ ಆಗುತ್ತೆ. ಸೊ ಹಾಗಾಗಿ UTI ಇನ್ಫೆಕ್ಷನ್ನು, ಕಿಡ್ನಿ ಸ್ಟೋನ್ ಮಾತ್ರ ಅಲ್ಲ, ಏನೇ ಮೂತ್ರದ ಸಮಸ್ಯೆ, ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ರೂ ಕೂಡ ಅದನ್ನು ಸರಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಈ ರೀತಿಯಾಗಿ ತೆಗೆದಿರೋಂತಹ ಒಂದು ಅರ್ಧ ಲೋಟದಿಂದ 1 ಲೋಟದವರೆಗೂ ಬೇಕಿದ್ರೂ ಕುಡಿಬೋದು. ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಬಂದ ಮೇಲೆ ಆ ರೀತಿ ಕುಡಿಯೋದ್ರಿಂದ ನಮ್ಮ ಮೂತ್ರ ಶೋಧಕ, ಅಂದರೆ ಮೂತ್ರ ಯೂರಿನ್ನ ಕ್ಲಿಯರ್ ಆಗಿ ಪಾಸ್ ಮಾಡುತ್ತೆ, ಪಿತ್ತನ ಕಡಿಮೆ ಮಾಡ್ತಾ ಹೋಗುತ್ತೆ, ಹಾಗೆ ಸ್ಟೋನ್ಸನ್ನು ಕೂಡ ತೆಗಿತಾ ಹೋಗುತ್ತೆ. ಕುಂಬಳಕಾಯಿಗೂ ಮತ್ತು ಕಿಡ್ನಿ ಸ್ಟೋನಿಗೂ ಅವಿನಾಭಾವ ಸಂಬಂಧ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಇದ್ರದ್ದು ಅಂದರೆ ಕಿಡ್ನಿ ಸ್ಟೋನ್ ಬಂದಂಥ ಟೈಮಲ್ಲಿ ಈ ಬೂದು ಕುಂಬಳಕಾಯಿ, ಡಾಕ್ಟರ್ ಅರ್ಚನಾ ಅವ್ರು ಹೇಳ್ದಾಗೆ 1 ಪೀಸ್ ತೊಗೊಂಡು ಬರಬೇಡಿ, ಇಡೀ ಬೂದು ಕುಂಬಳಕಾಯಿ ತೊಗೊಂಡು ಬನ್ನಿ. ಅದರ ಸಾರು ಮಾಡ್ಬೋದು, ಪಲ್ಯ ಮಾಡ್ಬೋದು, ಹಾಗೆ ಜ್ಯೂಸನ್ನು ಸಮೇತ ಮಾಡ್ಬೋದು. ಇನ್ನು ಬೀಜ ಏನಿರುತ್ತೆ ಅದನ್ನು ದಯವಿಟ್ಟು ನೀವು ಬಿಸಾಡೋದು ಬೇಡ. ಸೊ ಅದನ್ನು ಒಣಗಿಸಿಟ್ಕೊಂಡ್ರೆ, ಈಗ ಎಷ್ಟೋ ಸಲ ಯಾವುದೋ ಕರಿ ಮಾಡಲಿಕ್ಕೆ ಕ್ಯಾಶ್ಯೂ ನಟ್ಟನ್ನು ನೆನೆಸ್ಬಿಟ್ಟು ಅದರದ್ದು ಪೇಸ್ಟ್ ಹಾಕ್ತೀವಿ. ಸೊ ಅದನ್ನು ಹಾಕೋದ್ರಿಂದ ಸಮೇತ ಕಿಡ್ನಿ ಸ್ಟೋನ್ ಜಾಸ್ತಿ ಆಗುತ್ತೆ. ಅದ್ರ ಬದಲಾಗಿ ಇದ್ರ ಸ್ಟೋನನ್ನು ನೀವು ಪೇಸ್ಟ್ ಮಾಡಿ ಹಾಕಿದ್ರೆ ರುಚಿನೂ ಚೆನ್ನಾಗಾಗುತ್ತೆ, ಹಾಗೆ ಕಿಡ್ನಿ ಸ್ಟೋನ್ ಸಮೇತ ಕಡಿಮೆ ಆಗುತ್ತೆ. ಕಿಡ್ನಿ ಸ್ಟೋನ್ ಇರುವಂಥವರಲ್ಲಿ ಅಥವಾ ಕಿಡ್ನಿ ಸ್ಟೋನ್ ಬರಬಾರ್ದು ಅಂತ ಪ್ರಿಕಾಷನ್ ತಗೊಳ್ಳೋರು ಖಂಡಿತ ಈ ಥರದ ರೆಸಿಪಿ, ಎಸ್ಪೆಷಲಿ ಈ ಬೂದು ಕುಂಬಳಕಾಯಿಂದ ಮಾಡಿದಂಥ ಜ್ಯೂಸನ್ನು ನೀವು ದಿನ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನನ್ನು ಫ್ಲಶ್ ಔಟ್ ಮಾಡಲಿಕ್ಕೆ ಖಂಡಿತ ಸಹಾಯ ಆಗುತ್ತೆ.